2025ರ ಐಪಿಎಲ್ಗೆ ರೆಡಿಯಾಗ್ತಿರುವಂತಹ 10 ತಂಡಗಳಲ್ಲಿ ಟ್ರೇಡ್ ವಿಂಡೋ ಮೂಲಕ ಒಂದಷ್ಟು ಪ್ಲೇಯರ್ಸ್ ರಿಲೀಸ್ ಆಗ್ತಾರೆ. ಕೆಲವರನ್ನ ಫ್ರಾಂಚೈಸಿಗಳೇ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಇನ್ನೂ ಕೆಲವರನ್ನ ನೇರವಾಗಿ ಹಣದ ಮೂಲಕ ಖರೀದಿ ಮಾಡಲಾಗುತ್ತೆ. ಆರ್ಸಿಬಿಯಲ್ಲೂ ಕೂಡ ಕೆಲವರು ರಿಲೀಸ್ ಲಿಸ್ಟ್ನಲ್ಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಕೆಲ ಆಟಗಾರರನ್ನ ಅನಿವಾರ್ಯವಾಗಿ ಬಿಡುಗಡೆ ಮಾಡಲೇಬೇಕಾಗುತ್ತೆ. ಬದಲಿ ಆಟಗಾರರಾಗಿ ತಂಡಕ್ಕೆ ಸೇರಿಕೊಂಡವರು ಈಗ ನೆಕ್ಸ್ಟ್ ಸೀಸನ್ಗೆ ಇರೋದಿಲ್ಲ. ಸೊ ಯಾರೆಲ್ಲ ಬದಲಿ ಆಟಗಾರರಾಗಿ ಸೇರ್ಕೊಂಡಿದ್ರು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ ಐಪಿಎಲ್ನಲ್ಲಿ ಆರ್ಸಿಬಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಆದ್ರೆ ಸೀಸನ್ನ ಅರ್ಧದಲ್ಲಿ 9 ದಿನಗಳ ಕಾಲ ಟೂರ್ನಿಯನ್ನೇ ಸಸ್ಪೆಂಡ್ ಮಾಡಿ ನಿಮಗೆಲ್ಲ ಗೊತ್ತೇ ಇದೆ. ಪೆಹಲ್ಗಾಮ್ ದಾಳಿ ಬಳಿಕ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಉದ್ವಿಗ್ನತೆ ಜೋರಾಗಿತ್ತು. ಹೀಗಾಗಿ ಮೇ 9ರಿಂದ 17ರವರೆಗೆ ಯಾವುದೇ ಪಂದ್ಯಗಳನ್ನು ಆಡಿಸಿರಲಿಲ್ಲ. ಟೂರ್ನಿ ಎಕ್ಸ್ಟೆಂಡ್ ಆಗಿದ್ರಿಂದ ಆರ್ಸಿಬಿ ಸೇರಿದಂತೆ ಹಲವು ತಂಡಗಳ ಕೆಲ ಆಟಗಾರರು ತಮ್ಮ ದೇಶಗಳ ನ್ಯಾಷನಲ್ ಡ್ಯೂಟಿಗಳಿಗಾಗಿ ತವರಿಗೆ ವಾಪಸ್ಸಾಗಿದ್ರು. ಕೊನೆಗೆ ಅನಿವಾರ್ಯವಾಗಿ ಅವರ ಬದಲಿಗೆ ಆಟಗಾರರನ್ನ ಖರೀದಿ ಮಾಡಬೇಕಾಯಿತು. ಆರ್ಸಿಬಿ ಕೂಡ ಟೆಂಪರರಿ ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ನ ಖರೀದಿ ಮಾಡಿತ್ತು. ಆದ್ರೆ ಈಗ ಅವರನ್ನೆಲ್ಲ ರಿಲೀಸ್ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಈ ಪೈಕಿ ಕನ್ನಡಿಗ ಮಯಾಂಕ್ ಹೆಸರು ಕೂಡ ಲಿಸ್ಟ್ನಲ್ಲಿದೆ. ಮಯಾಂಕ್ರನ್ನು ರಿಲೀಸ್ ಮಾಡುತ್ತಾ ಬೆಂಗಳೂರು. ಆರ್ಸಿಬಿ ಫ್ರಾಂಚೈಸಿ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರನ್ನ 2 ಕೋಟಿ ರೂಪಾಯಿಗಳಿಗೆ ತಂಡಕ್ಕೆ ಸೇರಿಸಿಕೊಂಡಿತ್ತು. ತಂಡದ ಪರ 10 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಪಡಿಕ್ಕಲ್ 2 ಅರ್ಧ ಶತಕಗಳ ಸಹಾಯದಿಂದ 247 ರನ್ಗಳನ್ನು ಕಲೆ ಹಾಕಿದ್ರು. ಆದ್ರೆ ಮಧ್ಯದಲ್ಲಿ ಇಂಜುರಿ ಕಾರಣದಿಂದಾಗಿ ನಂತರದ ಪಂದ್ಯಗಳಿಂದ ರೂಲ್ಡ್ ಔಟ್ ಆಗಿದ್ರು. ಈ ವೇಳೆ ಅನುಭವಿ ಆಟಗಾರ ಮಯಾಂಕ್ ಅಗರ್ವಾಲ್ ಅವರನ್ನ ಬದಲಿ ಆಟಗಾರನ್ನಾಗಿ ಸೇರಿಸಿಕೊಳ್ಳಲಾಗಿತ್ತು. ಆರ್ಸಿಬಿ ಪರ 4 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಂತಹ ಮಯಾಂಕ್ 94 ರನ್ಗಳನ್ನು ಕಲೆ ಹಾಕಿದ್ರು. ಆದ್ರೆ ಮುಂದಿನ ಸೀಸನ್ ಅಲ್ಲಿ ದೇವದತ್ ಪಡಿಕ್ಕಲ್ ತಂಡಕ್ಕೆ ಕಂಬ್ಯಾಕ್ ಮಾಡೋದ್ರಿಂದ ಮಯಾಂಕ್ ಅವರನ್ನ ರಿಲೀಸ್ ಮಾಡಬಹುದು ಅಥವಾ ಮತ್ತೆ ಖರೀದಿ ಮಾಡಬೇಕಾಗುತ್ತೆ. ತಂಡದಲ್ಲಿ ಉಳಿಸ್ಕೊಳ್ಬೇಕು ಅಂದ್ರೆ ಅವರನ್ನ ಮತ್ತೆ ಖರೀದಿ ಮಾಡಬೇಕಾಗುತ್ತೆ. ಪ್ಲೇ ಆಫ್ ಪಂದ್ಯಗಳಲ್ಲಿ ತಂಡಕ್ಕೆ ಬಂದವರಿಗೂ ಗೇಟ್ ಪಾಸ್. 18ನೇ ಸೀಸನ್ ಅಲ್ಲಿ ಆರ್ಸಿಬಿ ಟೀಮ್ ಪ್ಲೇ ಆಫ್ಗೆ ಎಂಟ್ರಿ ಪಡೆದ ವೇಳೆ ತಂಡದ ಕೆಲ ಆಟಗಾರರು ನ್ಯಾಷನಲ್ ಡ್ಯೂಟಿಗಳಿಗಾಗಿ ತಮ್ಮ ದೇಶಗಳಿಗೆ ವಾಪಸ್ಸಾಗಿದ್ರು ವಿದೇಶಿ ಆಟಗಾರರು. ಇಂಥ ಟೈಮಲ್ಲಿ ಅವರ ಬದಲಿಗೆ ಬೇರೆ ಆಟಗಾರರನ್ನ ಖರೀದಿ ಮಾಡಲಾಗಿತ್ತು. ರಿಪ್ಲೇಸ್ಮೆಂಟ್ ಇದು. ಜಿಂಬಾಬ್ವೆಯ ವೇಗಿ ಬ್ಲೆಸ್ಸಿಂಗ್ ಮುಜ್ರಾಬಾನಿ ಅವರನ್ನ ದಕ್ಷಿಣ ಆಫ್ರಿಕಾದ ವೇಗಿ ಲುಂಗಿ ಎನ್ಗಿಡಿ ಅವರ ಬದಲಿಯಾಗಿ ಆರ್ಸಿಬಿಗೆ ಸೇರಿಸಿಕೊಂಡಿದ್ರು. ಮುಜ್ರಾಬಾನಿ ಅವರನ್ನ ತಾತ್ಕಾಲಿಕ ಬದಲಿ ಆಟಗಾರನಾಗಿ ಮಾತ್ರ ಆಯ್ಕೆ ಮಾಡಲಾಗಿತ್ತು. ಹಾಗೆ ಇಂಗ್ಲೆಂಡ್ ತಂಡದ ಆಟಗಾರ ಜೇಕಬ್ ಬೆಥೆಲ್ ಅವರು ತವರಿಗೆ ಹಿಂತಿರುಗಿದ ಕಾರಣಕ್ಕೆ ಆರ್ಸಿಬಿ ಫ್ರಾಂಚೈಸಿ ನ್ಯೂಜಿಲೆಂಡ್ನ ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ದಂತ ಟೀಮ್ ಸೈಫಾಟ್ ಅವರನ್ನ ಬದಲಿಯಾಗಿ ಆಯ್ಕೆ ಮಾಡಿಕೊಂಡಿತ್ತು. ಇವರಿಬ್ರು ಕೂಡ ಆರ್ಸಿಬಿ ಪರ ಯಾವುದೇ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ರೂಲ್ಸ್ ಪ್ರಕಾರ ತಾತ್ಕಾಲಿಕ ಬದಲಿ ಆಟಗಾರರಾಗಿ ಬಂದವರನ್ನ ಆ ಸೀಸನ್ ಬಳಿಕ ರಿಲೀಸ್ ಮಾಡಲೇಬೇಕಾಗುತ್ತೆ. ಒಂದ್ ವೇಳೆ ಮುಂದಿನ ಆವೃತ್ತಿಗೆ ಅವರು ತಂಡಕ್ಕೆ ಅಗತ್ಯ ಇದೆ ಅನ್ಸಿದ್ರೆ ಮತ್ತೆ ಖರೀದಿ ಮಾಡಬೇಕಾಗುತ್ತೆ. ಇನ್ನು ಇವರಿಷ್ಟೇ ಅಲ್ಲದೆ ಆರ್ಸಿಬಿ ಟೀಮ್ನಲ್ಲಿದ್ದು ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಗದೇ ಇದ್ದವರಿಗೂ ಕೂಡ ತಂಡದಲ್ಲಿ ಹೊರಬೀಳುವಂತ ಆತಂಕ ಇದೆ. ಈ ಬಾರಿಯ ಐಪಿಎಲ್ನಲ್ಲಿ ಅಭಿನಂದನ್ ಸಿಂಗ್ ಆರ್ಸಿಬಿ ಪರ ಒಂದೇ ಒಂದು ಪಂದ್ಯವನ್ನಾಡಿರಲಿಲ್ಲ. ಅದರಲ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ಸಬ್ ಪಟ್ಟಿಯಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಮುಂಬರುವ ಸೀಸನ್ಗಾಗಿ ಅಭಿನಂದನ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ ಉಳಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ. ಹಾಗೆ ಆರ್ಸಿಬಿ ತಂಡದಲ್ಲಿರುವಂತ ಯುವ ಆಲ್ರೌಂಡರ್ ಮೋಹಿತ್ ರಾಥಿ ಕೂಡ ಈ ಬಾರಿ ಒಂದೇ ಒಂದು ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಅತ್ತ ಇಂಪ್ಯಾಕ್ಟ್ ಸಬ್ ಪಟ್ಟಿಯಲ್ಲೂ ಕೂಡ ಸ್ಥಾನ ಸಿಕ್ಕಿರಲಿಲ್ಲ. ಹೀಗಾಗಿ ಇವರನ್ನು ಕೂಡ ತಂಡದಿಂದ ಕೈ ಬಿಡಬಹುದು. ಸೊ ಇಷ್ಟು ಆಟಗಾರರು ಸದ್ಯ ಡೇಂಜರ್ ಝೋನ್ ನಲ್ಲಿದ್ದಾರೆ. ಉಳಿದವರು ಸೇಫ್ ಝೋನ್ ನಲ್ಲಿದ್ದು ಮುಂದಿನ ಆವೃತ್ತಿಗೂ ಕೂಡ ತಂಡದಲ್ಲಿ ಉಳಿಯುವಂತ ಸಾಧ್ಯತೆ ಇದೆ. ಆದ್ರೆ ಅಂತಿಮವಾಗಿ ಫ್ರಾಂಚೈಸಿ ಯಾರನ್ನೆಲ್ಲ ಉಳಿಸ್ಕೊಡುತ್ತೆ, ಯಾರನ್ನ ರಿಲೀಸ್ ಮಾಡುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.